ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಫೆಬ್ರವರಿ 2026ರ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳಲ್ಲಿ ಪ್ರಮುಖವಾದ ಒಂದು ಹಬ್ಬ ಅಂತ ನಾವು ನೋಡೋದಾದರೆ ಮಹಾಶಿವರಾತ್ರಿ ಹಬ್ಬನ ನಾವು 15ನೇ ತಾರೀಕು ಆಚರಿಸ್ತಾ ಇದ್ದೀವಿ. ಹಾಗೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ತದನಂತರ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಈ ತಿಂಗಳಲ್ಲಿ ಅನ್ನೋದನ್ನ ನೋಡೋಣ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಏನು ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನಾವು ಆಗಲೇ ಗೊತ್ತಿರೋಂಗೆ ಜನವರಿ ತಿಂಗಳಲ್ಲಿ 4 ಗ್ರಹಗಳು ತನ್ನ ಪತನ ಬದಲಾವಣೆ ಮಾಡಿತ್ತು. ಅಂದರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಬೆಳೆಸಿತ್ತು. ಅದೇ ರೀತಿಯಾಗಿ ಮತ್ತೆ ಇದೇ 4 ಗ್ರಹಗಳು ಏನು ಮಕರ ರಾಶಿನಲ್ಲಿದೆ ಅದೆಲ್ಲನೂ ಕುಂಭರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಅದು ಯಾವ್ದು ಯಾವ ಸಮಯದಲ್ಲಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಫೆಬ್ರವರಿ 6ನೇ ತಾರೀಕು ಶುಕ್ರ ಗ್ರಹವು ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಾ ಇದೆ. ತದನಂತರ ಅದೇ ಫೆಬ್ರವರಿ 8ನೇ ತಾರೀಕು ಬುಧ ಗ್ರಹವು ಕೂಡ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಹಾಗೆ ಅದೇ ಫೆಬ್ರವರಿ 13ನೇ ತಾರೀಕು ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ ತನ್ನ ಪ್ರಯಾಣನ ಬೆಳೆಸಿದ್ರೆ, ತಿರ್ಗಾ ಬುಧ ಗ್ರಹವು ಇದೇ 25ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆನ ಮಾಡ್ತಾ ಇದೆ. ಅದೇ 25ನೇ ತಾರೀಕು ಫೆಬ್ರವರಿ 25ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಪ್ರಯಾಣನ ಬೆಳೆಸ್ತಿದೆ. ಇನ್ನು ಏನು ಶನಿ ಗ್ರಹವು ಅದೇ ಮೀನರಾಶಿನಲ್ಲಿ ಸ್ಥಿತನಾಗಿದ್ದು, ಗುರುಗ್ರಹವು ಅದೇ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗೂ ರಾಹು ಕುಂಭರಾಶಿನಲ್ಲಿ, ಕೇತು ಬಂದು ಸಿಂಹರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ 12 ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು 2026ರ ಫೆಬ್ರವರಿ ತಿಂಗಳ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿಯ ಬಗ್ಗೆ ತಗೊಳ್ಳೋಣ. ರಾಶಾಧಿಪತಿ ಬಂದು ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸೊ ನಿಮಗೆಲ್ಲ ಏನಾಗಿರುತ್ತೆ ಅಂತಂದರೆ, ಈ ಫೆಬ್ರವರಿ 15ನೇ ತಾರೀಕು ತನಕ ಅಂದರೆ ಒಂದು ಅರ್ಧ ತಿಂಗಳ ತನಕನೂ ಕೂಡ ಒಂದು 15 ದಿವಸಗಳು ನಿಮಗೆ ಸ್ವಲ್ಪ ಟ್ರಬಲ್ ಇರುವಂಥ ದಿನಗಳಾಗಿರುತ್ತೆ. ಅಂದರೆ ನೀವು ಜನವರಿ 15ರ ನಂತರನೇ ನೀವು ಅದನ್ನು ಫೀಲ್ ಮಾಡ್ತಾ ಇರ್ತೀರ. ಯಾಕಂದರೆ ಎಲ್ಲ ಗ್ರಹಗಳು ಸೇರಿ ಒಟ್ಟಿಗೆ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಅದರಲ್ಲೂ ಕೂಡ ಅನಿರೀಕ್ಷಿತವಾಗಿ ಹಣ ಬರೋದಾಗಿರ್ಬೋದು, ಹಣ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಕೆಡುವಂಥದ್ದಾಗಿರ್ಬೋದು, ಈ ರೀತಿ ಕೆಲವೊಂದು ಅನಿರೀಕ್ಷಿತವಾದ ಘಟನೆಗಳನ್ನ ನೀವು ನೋಡ್ತಾ ಇರ್ತೀರ. ಹಾಗೆ ನಿಮ್ಮ ಏನು ಗುರು ನಿಮ್ಮ ಲಗ್ನದಲ್ಲೇ ಕುತ್ಕೊಂಡು 7ನೇ ಮನೆ ಮತ್ತು 5ನೇ ಮನೆನ ಕೂಡ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ನಿಮಗೆ ಎಂಥ ಒಂದು ಅನುಕೂಲಗಳಾಗ್ತಾ ಇದೆ ಅಂತಂದರೆ ನೋಡಿ, ಏನು ಕಂಕಣ ಬಲ ಕೂಡಿ ಬರುವಂಥ ಒಂದು ಟೈಮ್ ಇದಾಗಿರುತ್ತೆ. ಎಷ್ಟು ಜನ ಎಲ್ಲ ಮದುವೆಗೆ ಹುಡುಕಾಟದಲ್ಲಿರ್ತೀರಾ ಅಥವಾ ಇನ್ನೂ ಮದುವೆ ಆಗಿಲ್ಲ ಅಂತ ಯೋಚನೆಯಲ್ಲಿರ್ತೀರ, ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಆಗಿರುತ್ತೆ. ಮತ್ತು ಆಲ್ರೆಡಿ ಮದುವೆ ಆಗಿರ್ತೀರಾ ಅಂತಂದರೆ, ಪ್ರೇಮಿಗಳಿರ್ತೀರಾ ಅಂತಂದರೆ ಅವ್ರಿಗೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಬಾಂಡೇಜ್ ಚೆನ್ನಾಗಾಗುವಂಥದ್ದು, ಪ್ರೇಮಿಗಳ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು, ಇದೆಲ್ಲನೂ ಒಂದು ಖುಷಿ ಪಡುವಂಥ ವಿಷಯ ಅಲ್ವಾ. ಜೀವನದಲ್ಲಿ ಮನೆಯಲ್ಲಿ ವಾತಾವರಣ ಚೆನ್ನಾಗಿತ್ತು ಅಂತಂದರೆ ಎಲ್ಲ ಕಡೆನೂ ಕೂಡ ನಾವು ನೆಮ್ಮದಿಯಾಗಿರ್ಬೋದು. ಸೊ ಹಾಗಾಗಿ ಮನೆಯ ವಾತಾವರಣ ತುಂಬ ಚೆನ್ನಾಗಾಗುತ್ತೆ. ಆದರೆ ನಿಮ್ಗೆ ಏನೋ ಒಂದು ಕೊರಗು, ಏನೋ ಒಂದು ಫೀಲಲ್ಲಿ ಇರ್ತೀರ. ಏನು ಫೀಲ್ ಆಗ್ತಿದೆ, ಹೆಂಗೆ ಆಗ್ತಿದೆ ಅಂತಲೂ ಕೂಡ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಒಳ್ಳೆ ಸಮಯ ನಿಮಗೆ ಜೊತೆಯಲ್ಲಿ ಇದ್ದರೂ ಕೂಡ ನೋಡಿ, 8ನೇ ಮನೇಲಿ ಬೇರೆ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಒಂದು ಸ್ವಲ್ಪ ಮನಸ್ಸಿನ ಒಂದು ಮಾನಸಿಕ ಸ್ಥಿತಿ ಒಂದು ಸ್ವಲ್ಪ ಸ್ಟೇಬಲ್ ಆಗಿರೋದಿಲ್ಲ. ಸ್ವಲ್ಪ ಏನೋ ಆಲೋಚನೆ ಮಾಡುವಂಥದ್ದು ಅಥವಾ ಏನೋ ಒಂದು ಸ್ವಲ್ಪ ಆತಂಕದಲ್ಲಿ ಸ್ವಲ್ಪ ಕಾಲ ಕಳಿಬೇಕಾಗಿ ಬರುತ್ತೆ. ಆದರೆ 15 ದಿನಗಳ ನಂತರ ತುಂಬ ಉತ್ತಮವಾದ ಒಂದು ಸಮಯ ಬರುತ್ತೆ. ಯಾಕಂದರೆ ಸಾಕಷ್ಟು ಗ್ರಹಗಳು, ನಿಮಗೆ 4 ಗ್ರಹಗಳು ಕೂಡ 9ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ, ಅದರಲ್ಲೂ ಕೂಡ ನಿಮ್ಮ ಲಗ್ನಾಧಿಪತಿ ಅಂದರೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧನೂ ಕೂಡ 9ನೇ ಮನೆಗೆ ಸಂಚಾರ ಮಾಡೋದ್ರಿಂದ ಒಂದು ಅದೃಷ್ಟನೇ ನಿಮಗೆ ಬದಲಾಗ್ತಾ ಹೋಗುತ್ತೆ. ಅಂದರೆ ನೀವು ಏನು ಕೆಲಸದಲ್ಲಿ ಕೈ ಇಟ್ಟರು ಕೂಡ ಅದರಲ್ಲಿ ಯಶಸ್ಸಾಗುವಂಥದ್ದು, ಇವಾಗ ಏನು ನೀವು ಕಷ್ಟ ಅನುಭವಿಸ್ತಾ ಇದ್ದೀರಾ ಅದು ಬದಲಾವಣೆ ಆಗುವಂಥ ಒಂದು ಟೈಮ್ ಅದಾಗಿರುತ್ತೆ. ಏನು ಕೆಲಸಕ್ಕೆ ಕೈ ಇಟ್ಟರು ಅದರಲ್ಲಿ ಸಕ್ಸಸ್ ಆಗುವಂಥದ್ದು, ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಅಂತ ಒಳ್ಳೊಳ್ಳೆ ಕೆಲಸಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರೋದು, ಅದರಿಂದ ಲಾಭಗಳಾಗುವಂಥ ಒಂದು ಟೈಮ್ ಅದಾಗಿರುತ್ತೆ. ಮತ್ತು ನಿಮ್ಮ ತಂದೆ ಮನೆಯಿಂದ ಏನಾದರೂ ಒಂದು ಉಪಯೋಗ ಆಗುವಂಥದ್ದು, ತಂದೆಯ ಆಶೀರ್ವಾದ ಕೂಡ ನಿಮಗೆ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಆದರೆ ಈ ಸಮಯದಲ್ಲಿ ನೀವೇನಂತಂದರೆ, ಏನಾದ್ರು ಈಗ ಸೈಂಟಿಸ್ಟ್ ಏನಾದರೂ ಆಗಿದ್ರೆ ಅಥವಾ ಏನಾದರೂ ಸಂಶೋಧನೆ ಮಾಡುವಂಥ ಕೆಲಸದಲ್ಲಿದ್ದರೆ ಅಥವಾ ಆಧ್ಯಾತ್ಮದಲ್ಲಿ ಏನಾದರೂ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಒಳಿತಾಗುತ್ತೆ. ಯಾಕಂದರೆ ನಿಮಗೆ ಅಭಿವೃದ್ಧಿ ಆಗುವಂಥ ಒಂದು ಟೈಮ್ ಅದಾಗಿರುತ್ತೆ. ಅಥವಾ ಒಳ್ಳೆಯ ಹೆಸರುಗಳನ್ನ ತೊಗೊಂಡ್ಬಂದು ಕೊಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ನಿಮ್ಮ ಸಿಬ್ಲಿಂಗ್ಸ್ ಜೊತೆ, ಅಂದರೆ ನಿಮ್ಗಿಂತ ಚಿಕ್ಕವ್ರು ಯಾರಿರ್ತಾರೆ ಅವ್ರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಅಥವಾ ನೀವು ಅವ್ರಿಗೆ ಏನೇ ಸಹಾಯ ಮಾಡಿದ್ರೂ ಕೂಡ ಅವ್ರ ಕಡೆಯಿಂದ ಏನು ಸ್ಯಾಟಿಸ್ಫ್ಯಾಕ್ಷನ್ ಅವರು ಪಡೋದಿಲ್ಲ. ನೀನೇನು ನನಗೆ ಸಹಾಯ ಮಾಡಿದೆ ಅಂತ ಕೇಳುವಂಥ ಒಂದು ಟೈಮ್ ಇದಾಗಿರುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್ಗೂ ಅಷ್ಟೇ, ತುಂಬ ನಿಮಗೆ ಕ್ಲೋಸ್ ಇರೋಂಥ ಫ್ರೆಂಡ್ಸ್ಗಳು ಕೂಡ ನೀವೇನೇ ಮಾಡಿದ್ರೂ ಕೂಡ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಇವರಿಂದ ನಮಗೇನು ಉಪಯೋಗ ಆಗ್ತಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಮಾತುಗಳನ್ನ ಆಡ್ತಾರೆ. ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಹಾಗೆ ಸ್ವಲ್ಪ ಬಾಯಲ್ಲಿ ಏನಾದರೂ ಉಳ್ಕಲ್ಲಾಗುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು,
ಬಾಯಲ್ಲಿ ಅಲ್ಸರ್ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಕೆಲವೊಂದು ಬರುತ್ತೆ. ಸೊ ಹಾಗಾಗಿ ನೀವು ಪ್ರಿಕಾಷನ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಈ ಥರದೊಂದು ಮುಂದಕ್ಕೆ ಏನಾದ್ರು ಅದು ಡೆವಲಪ್ಮೆಂಟ್ ಆಗೋದ್ರಿಂದ ನೀವು ತಪ್ಪಿಸ್ಕೊಬಹುದು. ಇನ್ನು ರಾಹುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ರಾಹು ನಿಮ್ಮ 9ನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದ್ದಾನೆ. ಇದರಿಂದ ಏನು ಫಲ ಸಿಗುತ್ತೆ ನಿಮಗೆ ಅಂತಂದರೆ, ನೋಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಆಲ್ರೆಡಿ ರಾಹು ಇರೋದ್ರಿಂದ ನಿಮಗೆ ತೊಗೊಂಬಂದು ಕೊಡ್ತಾನೆ ಇರ್ತಾನೆ. ಹಾಗೆ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿ ತಂದು ಕೊಡ್ತಾನೆ. ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂದ್ಕೊಂಡಿರೋರಿಗೆಲ್ಲ ಒಂದು ಅವಕಾಶ ತೊಗೊಂಬಂದು ಕೊಡ್ತಾನೆ. ಹಾಗೆ ನೀವೇನಾದರೂ ದುಡಿಯೋಕ್ಕೆ ಹೋಗಿರ್ಬೋದು, ಅಥವಾ ಔಟ್ ಆಫ್ ಕಂಟ್ರಿಯಿಂದ ನಿಮ್ಗೇನಾದರೂ ಒಂದೊಳ್ಳೆ ಲಾಭ ಬರೋಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಹಾಗೆ ನಿಮಗೆ ಶನಿಯ ಒಂದು ಸಂಚಾರ ಅಂತ ನೋಡೋಕೆ ಬಂದಾಗ, 10ನೇ ಮನೆಯಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಶನಿಯು ಕೂಡ ನಿಮಗೆ ಒಂದು ಒಳ್ಳೆ ಅದೃಷ್ಟನ ತೊಗೊಂಬಂದು ಕೊಡುವಂಥ ಒಂದು ಸಮಯ ಇದಾಗಿರುತ್ತೆ. ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿನ ತೊಗೊಂಬಂದು ಕೊಡ್ತಾನೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ತಂದು ಕೊಡ್ತಾನೆ. ನೀವು ಹಿಂದೆ ಇದ್ದಂಥ ದಿನಗಳಿಗೂ ಇವಾಗಿರುವಂಥ ದಿನಗಳಿಗೂ ಬಹಳಷ್ಟು ವ್ಯತ್ಯಾಸನ ತೊಗೊಂಬಂದು ಕೊಡ್ತಾನೆ. ಸೊ ಇದೆಲ್ಲನೂ ಕೂಡ ಖುಷಿ ಪಡುವಂಥ ಒಂದು ಸಮಯ ಆಗಿರುತ್ತೆ. ಸೊ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ಸಮಯ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ತುಂಬ ಮುಂದುವರಿಯುವಂಥ ಒಂದು ಸಮಯಗಳಾಗಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆ ಸಮಯ ಆಗಿರೋದ್ರಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಹಣನ ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಅಂಥ ನೆಗೆಟಿವಿಟಿ ಏನು ಇಲ್ಲದೆ ಇರೋದ್ರಿಂದ ಎಲ್ಲನೂ ಕೂಡ ನಿಮಗೆ ಉತ್ತಮವಾದ ಒಂದು ರೀತಿಯಲ್ಲೇ ಇರೋದ್ರಿಂದ ಶುಭವಾದ ಒಂದು ಸಮಯ. ಇನ್ನು ಆರೋಗ್ಯದಲ್ಲಿ ಏನೋ ಸಮಸ್ಯೆ ಬರ್ಬೋದಾ ಅಂತಂದರೆ, ಸ್ವಲ್ಪ ನಿಮಗೆ ಮಾನಸಿಕವಾದ ಒತ್ತಡ ಜಾಸ್ತಿ ಆಗುವಂಥದ್ದು. ನಾನು ಆಗಲೇ ಹೇಳಿದೆ, 8ನೇ ಮನೆಯಲ್ಲಿ ಕೆಲವು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ನಿಮಗೆ ಸ್ವಲ್ಪ ನಿಮ್ಮ ಏನು ರಾಶಾಧಿಪತಿನೂ ಕೂಡ 8ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಾನಸಿಕವಾದ ಒತ್ತಡ ಜಾಸ್ತಿ ಇರುತ್ತೆ. ಆದಷ್ಟು ಒಂದು 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ. ಅದಕ್ಕಿಂತ ಜಾಸ್ತಿ ನಿಮ್ಗೆ ಏನಾದರೂ ಸಮಸ್ಯೆ ಬರ್ಬೋದು ಅಂದರೆ, ಹೀಟಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರ್ಬೋದು, ರಕ್ತದಲ್ಲಿ ಸ್ವಲ್ಪ ಏರಿಳಿತಗಳಾಗ್ಬೋದು. ಅದೊಂದು ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಂಡ್ರೆ ನೆಗೆಟಿವಿಟಿ ಅನ್ನೋದೇನು ಅಷ್ಟೊಂದು ಇರೋದಿಲ್ಲ ನಿಮಗೆ. ಇನ್ನು ಪರಿಹಾರವಾಗಿ ನೀವೇನು ಮಾಡ್ಕೊಬೇಕು ಅಂತಂದರೆ, ಮೊದಲನೇದಾಗಿ ನೀವು ವಿಷ್ಣು ಸಹಸ್ರನಾಮನ ಕೇಳೋದಾಗಿರ್ಬೋದು ಅಥವಾ ಹೇಳ್ಕೊಳ್ಳೋದಾಗಿರ್ಬೋದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ರಾಶಾಧಿಪತಿಯ ಒಂದು ಅನುಗ್ರಹ ನಿಮಗೆ ಚೆನ್ನಾಗಿ ಸಿಗುತ್ತೆ. ಹಾಗೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು, ಅಥವಾ ಬಾಳೆ ಗಿಡಕ್ಕೆ ನೀರು ಹಾಕುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಈ ಒಂದು ತಿಂಗಳಲ್ಲಿ ಆಗ್ತಿರುವಂಥ ಒಂದು ಬದಲಾವಣೆಯಿಂದ ಮತ್ತಷ್ಟು ಅದೃಷ್ಟನ ನಿಮಗೆ ತಗೊಂಬಂದು ಕೊಡುತ್ತೆ. ಇನ್ನು ಇಲ್ಲಿವರೆಗೂ ಹೇಳಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನೋಡಿ, ಇವಾಗ ನಾವೇನು ಪ್ರೆಸೆಂಟ್ ಟ್ರಾನ್ಸಿಟ್ ಅಂದರೆ ಈಗ ನಡೀತಿರುವಂಥ ಗ್ರಹಗತಿಗಳ ಮೇಲೆ ಫಲಗಳನ್ನ ನಾವು ಹೇಳಿದ್ದೀವಿ. ಆದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿದ್ದಾಗ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ದಶಾಭುಕ್ತಿಗೆ ತಕ್ಕಂಥ ಕೆಲವೊಂದು ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬಹುದು. ನೀವೇನಾದರೂ ನಮ್ಮಲ್ಲಿ ಜಾತಕಗಳನ್ನ ಕೇಳಿಸ್ಕೊಂಡು ಬೇಕು ಅಂತಂದರೆ, ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ಪರಿಹಾರನ ಕಂಡುಹಿಡ್ಕೋಬಹುದು. ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಕೆಲವೊಂದು ಬಾರಿ ನಿಮಗೆ ಕೆಲವೊಂದು ಕ್ರಿಸ್ಟಲ್ಸ್ನ ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಅದನ್ನು ಹಾಕೊಳ್ಳೋದ್ರಿಂದನೂ ಕೂಡ ನಿಮಗೆ ಅದೃಷ್ಟ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಇನ್ನು ಮುಂದಿನ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.